ನಮಸ್ತೆ ಆತ್ಮೀಯ ರೈತ ಬಂಧುಗಳಿಗೆ. ಏನು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆ ಹೋಬಳಿಯ ಕ್ಯಾತೆ ಗ್ರಾಮದಲ್ಲಿ ಏನು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡು ಸಣ್ಣ ಸಣ್ಣ ಸಮುದಾಯದವರ ಮೇಲೆ ದೌರ್ಜನ್ಯಗಳನ್ನು ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ದೂರುಗಳು ಬಂದಿದ್ದಾವೆ. ಇದ್ರ ಬಗ್ಗೆ ಸಮಗ್ರವಾಗಿ ಅಧಿಕಾರಿಗಳು, ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ತಹಶೀಲ್ದಾರ್ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು AC ಅವರು ಕೂಲಂಕುಷವಾಗಿ ಜಾತಿಯ ಏನು ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಳನ್ನು ಮಾಡಬೇಕು. ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನವನ್ನು ಕೊಟ್ಟಂಥವ್ರು, ಅವ್ರು ಯಾವತ್ತೂ ಸಹ ಒಂದು ಮಾತು ಹೇಳ್ತಾ ಹೋಗ್ತಾರೆ, ಡಿಪ್ರೆಸ್ಡ್ ಕ್ಲಾಸಸ್, ಶೋಷಿತ ಸಮುದಾಯವನ್ನು ಮೇಲೆ ತರೋದಕ್ಕೋಸ್ಕರ ಜಾತಿಗಳನ್ನು ಮಾಡಿ ಅವ್ರನ್ನ ಮೇಲ್ಮಟ್ಟಕ್ಕೆ ತರಬೇಕಂತ ಮಾಡಿರುವಂಥದ್ದು. ಆದರೆ ಈಗಿನ ಒಂದು ಸಮಾಜದಲ್ಲಿ ಸಣ್ಣ ಸಣ್ಣ ಸಮುದಾಯದವರ ಮೇಲೆ, OBC ಸಮುದಾಯದವರ ಮೇಲೆ ಜಾತಿಯ ಹೆಸರಿನಲ್ಲಿ ಅಧಿಕಾರ ಮತ್ತು ಹಣ ಮತ್ತು ತೋಳ್ಬಲದ ಒಂದು ಸಹಕಾರದಿಂದ, ಅಧಿಕಾರಿಗಳ ಒಂದು ಸಹಕಾರದಿಂದ ಶೋಷಿತ ಸಮುದಾಯದ ಮೇಲೆ ಅಟ್ರಾಸಿಟಿ ಕೇಸ್ಗಳನ್ನು ಮಾಡುವಂಥದ್ದು ತುಂಬ ಶೋಚನೀಯ. ಏನು ನಮ್ಮ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆ ಹೋಬಳಿ ಕ್ಯಾತೆ ಗ್ರಾಮದ ಸುತ್ತಮುತ್ತ ಏನು ಜನಗಳಿದಾರಲ್ಲ ಅವ್ರ ಮೇಲೆ ತೊಂದರೆಗಳನ್ನು ಕೊಡುವಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ರೈತ ಸಂಘಕ್ಕೆ ಇನ್ನೊಂದು ದೂರು ಬಂತು, ಕ್ಯಾತೆ ಗ್ರಾಮದಲ್ಲಿ ಗೋಮಾಳಗಳನ್ನು ಕಬಳಿಸಿದ್ದಾರೆ ಅಂತೇಳಿ. ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿಗೆ ಇನ್ನೂ ಕುಳಿತಿದ್ದಾರೆ ನೋಡಿ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೋಮಾಳಗಳು ಇರುವಂಥದ್ದು ದನ ಕರುಗಳು ಮೇಯೋಕ್ಕೆ. ಆದರೆ ದೊಡ್ಡ ದೊಡ್ಡ ಬಲಶಾಲಿಗಳು, ದುಡ್ಡಿರುವಂಥವ್ರು ಕಬಳಿಸ್ಕೊಂಡು ಅವರು ಸಾಗುವಳಿಗಳನ್ನು ಮಾಡಿಕೊಂಡು ಕೃಷಿಯನ್ನು ಮಾಡ್ತಾಯಿದ್ದಾರೆ ಅಂತೇಳಿದರೆ ಅದು ಯಾವ ನಿಟ್ಟಿನಲ್ಲಿ ನಾವು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂಥದ್ದು ಮುಂದಿನ ದಿನಗಳಲ್ಲಿ ಚರ್ಚೆಗಳನ್ನು ಮಾಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಏನು ನೋಡಿ, ಜಾತಿಗಳನ್ನು ಯಾವತ್ತೂ ಸಹ ನಕಲಿ ಪ್ರಮಾಣ ಪತ್ರಗಳನ್ನು ಅದು ಮಾಡೋಕ್ಕೆ ಅವಕಾಶಗಳಿರಲ್ಲ. ವಂಶವೃಕ್ಷಗಳನ್ನು ತೆಗಿಬೇಕಾಗತ್ತೆ. ಮೂಲ ವಂಶವೃಕ್ಷವನ್ನು ನಿಮಗೆಲ್ಲ ಇವಾಗ ಗೊತ್ತಿರ್ಬೋದು. ಏನು ಮತ ಪರಿಷ್ಕರಣೆ ಅಂತ ಮಾಡ್ತಾಯಿದ್ದೀವಿ ಗೊತ್ತಾ, ಮೂಲ ಮತ ಪರಿಷ್ಕರಣೆಗಳನ್ನು ಮಾಡ್ತಾಯಿದ್ದೀವಿ. ಯಾರ್ಯಾರು ವೋಟ್ ಲಿಸ್ಟ್ ಇದೆ, ಯಾರ್ಯಾರು ನಮ್ಮ ಭಾರತದ ಪ್ರಜೆಗಳು ಕರ್ನಾಟಕದವರು ಅಂತೇಳಿ. ಹಂಗಾಗಿ ಈ ಕೊಡಗು ಜಿಲ್ಲೆಯಲ್ಲಿ ಅನೇಕ ನಮಗೆ ರೈತ ಸಂಘಕ್ಕೆ ದೂರುಗಳು ಬಂದಿದ್ದಾವೆ. ಅನೇಕ ಈ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆ ಕ್ಯಾತೆಯ ಸುತ್ತಮುತ್ತ ಭಾಗಗಳಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡು, ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡು ಶೋಷಿತರ ಮೇಲೆ, ಏನು ಹಿಂದುಳಿದಗಳ ಸಮಾಜದ ಮೇಲೆ ಶೋಷಣೆಗಳನ್ನು ಮಾಡ್ತಾ ಇರೋವಂಥದ್ದು ತುಂಬ ದುರದೃಷ್ಟಕರ. ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಸಹಿಸಲ್ಲ. ಹಾಗಾಗಿ ಮತ್ತೆ ಈ ಗೋಮಾಳಗಳನ್ನು ಅಕ್ರಮಗಳನ್ನು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಸೋಮವಾರಪೇಟೆ ತಹಶೀಲ್ದಾರ್ ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು, AC ಅವರು ಯಾಕೆ ಇನ್ನೂ ಅದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ? ಮತ್ತು ಇದಕ್ಕೆ ಭಾಗಿಯಾಗಿರುವಂತಹ ಎಲ್ಲ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಡಪುರ ಮಂಜೇಗೌಡರ ನೇತೃತ್ವದಲ್ಲಿ ಸೋಮವಾರಪೇಟೆ ತಹಶೀಲ್ದಾರ್ ಮುಂಭಾಗ ಪ್ರತಿಭಟನೆಯನ್ನು ಮಾಡ್ತೀವಿ. ನಾವು ಇದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಒಂದು ಜಾತಿ ಪ್ರಮಾಣ ಪತ್ರ ಬಗ್ಗೆ ಅಧ್ಯಯನಗಳನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಗೋಮಾಳಗಳನ್ನು ಅಕ್ರಮಗಳನ್ನು ಮಾಡಿರೋದ್ರ ಬಗ್ಗೆ ಅಧ್ಯಯನಗಳನ್ನು ಮಾಡಬೇಕಾಗುತ್ತೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಭಾರತ ದೇಶದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಎಲ್ಲರೂ ಸಮಾನರಾಗಿ ಬದುಕುವಂಥ ಈ ಒಂದು ಭಾರತ ದೇಶದಲ್ಲಿ ಯಾವತ್ತೂ ಸಹ ಶೋಷಿತರನ್ನು ಹಿಂದುಳಿದವರ್ಗ ಮೇಲೆತ್ತುವಂಥ ಕೆಲಸಗಳನ್ನು ಮಾಡಬೇಕು. ಕಾನೂನಿನ ದುರುಪಯೋಗ ಮಾಡ್ಕೋಬಾರ್ದು ಅಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾ ಹೋಗ್ತಾರೆ. ಆದರೆ ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.